ಬಳ್ಳಾರಿಯಲ್ಲಿ ಬಿಸಿಲಿನ ತಾಪಮಾನ ತಾರಕಕ್ಕೇರಿದೆ. ಡಿಸಿ ಕಚೇರಿ ಪಕ್ಕದ ಸೋಡಾ ಅಂಗಡಿಗೆ ಮುಗಿಬಿದ್ದಿದ್ದಾರೆ ಜನ. ತಂಪಿಗಾಗಿ ಸೋಡಾ, ಮಜ್ಜಿಗೆ, ಶರಬತ್, ತಂಪು ಪಾನೀಯಗಳಿಗೆ ಭಾರೀ ಬೇಡಿಕೆ ಶುರುವಾಗಿದೆ. ಮಧ್ಯಾಹ್ನದ ವೇಳೆ ಅಂಗಡಿ ಮುಂದೆ ಉದ್ದುದ್ದಾದ ಕ್ಯೂ ಕೂಡ ನೋಡಬಹುದಾಗಿದೆ. ಬಿಸಿಲಿನಿಂದ ಬಳಲಿದ ಜನ ತಂಪು ಪಾನೀಯಗಳತ್ತ ಮೊರೆ ಹೋಗ್ತಾ ಇದ್ದಾರೆ. ನಗರದಲ್ಲಿ ಕುಡಿಯುವ ಪದಾರ್ಥಗಳು ಮಾರಾಟ ಹೆಚ್ಚಳವಾಗಿದೆ. ಬೇಸಿಗೆಯ ತಾಪಕ್ಕೆ ಜನರಿಗೆ ಸೋಡಾ ರಿಲೀಫ್ ಕೊಡ್ತಾ ಇದೆ. ರಸ್ತೆಯಲ್ಲಿ ಸಂಚರಿಸುವವರು ಕೂಡ ತಕ್ಷಣ ಅಂಗಡಿಗಳತ್ತ ಓಡ್ತಾ ಇದ್ದಾರೆ. ಈ ಬಗ್ಗೆ ಅಲ್ಲಿನ ಜನರನ್ನು ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು. ನೋಡೋಣ. ಬಳ್ಳಾರಿ ಅಂತ ಹೇಳಿದ ತಕ್ಷಣ ನಿಮಗೆ ನೆನಪಾಗೋದೇ ಇಲ್ಲಿಯ ಬಿಸಿಲು. ಬಿಸಿಲು ಹೇಗಿದೆ ಅಂದರೆ ಸಾಕಷ್ಟು ಸಾರ್ವಜನಿಕರ ನೆತ್ತಿ ಸುಡುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಇಲ್ಲಿಯ ಸ್ಥಳೀಯ ಜನರು ಯಾವ ರೀತಿಯಾಗಿ ಈ ಬಿಸಿಲನ್ನು ತಪ್ಪಿಸಿಕೊಳ್ಳಬೇಕನ್ನುವ ನಿಟ್ಟಿನಲ್ಲಿ ಸಾಕಷ್ಟು ತಂಪು ಪಾನೀಯಗಳು ಏನಿರ್ತವೋ ಅದರ ಮೊರೆ ಹೋಗಿದ್ದಾರೆ. ನಾವಿದೀಗ ಬಳ್ಳಾರಿಯ ಪೋಸ್ಟ್ ಆಫೀಸ್ ಬ್ಯಾಕ್ ಸೈಡ್ ಇರುವಂಥ ಏನು ಸೋಡಾದ ಅಂಗಡಿ ಏನಿರ್ತೀವಿ ಆ ಅಂಗಡಿ ಇದೀವಿ. ತಂಪು ಪಾನೀಯಗಳತ್ತ ಸಾಕಷ್ಟು ಜನರು ಬಂದು ಖರೀದಿ ತೆಗೆದುಕೊಳ್ತಾ ಇದ್ದಾರೆ, ಕುಡಿತಾ ಇದ್ದಾರೆ. ಇಲ್ಲಿಯ ಸಾಕಷ್ಟು ವಿವಿಧ ರೀತಿಯಲ್ಲಿ ಈ ಅಂಗಡಿಯಲ್ಲಿ ಸೋಡಾಗಳನ್ನ ಮಾಡಲಾಗುತ್ತೆ. ಒಂದು ಕಡೆ ಲಿಂಬು ಸೋಡಾ ಆಗಿರ್ಬೋದು, ಶರ್ಬತ್ ಆಗಿರ್ಬೋದು, ಹೀಗೆ ಅನೇಕ ಪಿಸ್ತಾ ಸೋಡಾ ಸೇರಿದಂತೆ ಅನೇಕ ಸೋಡಾಗಳನ್ನು ಈ ಅಂಗಡಿಯಲ್ಲಿ ವಿವಿಧ ರೀತಿಯಲ್ಲಿ ಮಾಡಿಕೊಡಲಾಗುತ್ತೆ. ಬಂದಂಥ ಜನ ಏನು ಮಾಡ್ತಾರೆ, ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ಕುಡಿಯುವಂಥದ್ದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ 40 ರಿಂದ 42 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ಇರುವುದಾಗಿ ಈ ಬಿಸಿಲನ್ನು ತಪ್ಪಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಬಂದಂಥ ಜನರು ಕೂಡ ಇಲ್ಲಿ ಸೋಡಾವನ್ನು ಕುಡಿತಾ ಇದ್ದಾರೆ. ನನ್ನೊಟ್ಟಿಗೆ ಇಲ್ಲಿ ಒಬ್ಬರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಿಸಿಲು ಹೆಂಗಿದೆ? ಸರ್, ಈ ಬಿಸಿಲು ಬಳ್ಳಾರಿಯಲ್ಲಿ ಬಿಸಿಲು ತುಂಬ ಇದೆ ಸರ್. ಸೊ ಅದ್ರ ಸಲುವಾಗಿ ನಾವು ಇಲ್ಲಿ ರೋಸ್ ಮಿಲ್ಕ್ ಆಗಿ ನನ್ನರಾಗಿ ಇಲ್ಲೇ ಕುಡಿಯೋಕೆ ಬರ್ತಾಯಿದ್ದೀವಿ. ಇಲ್ಲಿ ಯಾಕಂದರೆ ಈ ಬಿಸಿಲು ತಡ್ಕೊಳಕ್ಕಾಗದ್ರಿಂದ ಇಲ್ಲಿ ಸ್ವಲ್ಪ ತಂಪಾಗಿ ಇರುತ್ತಂತ ಇಲ್ಲೇ ಬರ್ತಾಯಿದ್ದೀವಿ ಸರ್. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನನ್ನೊಟ್ಟಿಗೆ ಇಲ್ಲಿ ಬಂದಂಥ ಗ್ರಾಹಕರು ಕೂಡ ಮಾತನಾಡ್ತಾ ಇದ್ರು. ಈ ಬಿಸಿಲಿಗೆ ಸಾಕಷ್ಟು ದಣಿವಾಗುತ್ತೆ, ಹೀಗಾಗಿ ಬಂದಂಥವ್ರಿಗೆ ಈ ಸೋಡಾ ಕುಡಿಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗುತ್ತೆ, ದಾಹ ತೀರಿಸ್ಕೋಬೋದು ಅಂತ ಹೇಳಿದ್ರು. ನನ್ನೊಟ್ಟಿಗೆ ಅಂಗಡಿ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿ ಯಾವ್ಯಾವ ಸೋಡಾಗಳನ್ನ ಮಾರಾಟ ಮಾಡ್ತೀರಾ? ನನ್ನಾರಿ ರೋಸ್ ಮಿಲ್ಕು, ಪಿಸ್ತಾ, ಪೈನಾಪಲ್, ಮ್ಯಾಂಗೋ, ಆರೆಂಜು, ನಿಂಬು ಸೋಡಾ, ಮಸಾಲೆ ಸೋಡಾ, ನಿಂಬು ಶರ್ಬತ್ತು, ಬ್ಲೂಬೆರಿ ಚಾಕ್ಲೇಟು, ಚಾಕ್ಲೇಟ್ ಮಿಲ್ಕು, ಎಲ್ಲ ಥರದ ಪಾನೀಯಗಳು ನಾವು ಸೇಲ್ ಮಾಡ್ತೀವಿ. ಈಗ ಒಂದು ಕಡೆ ಬಿಸಿಲು ಜಾಸ್ತಿ ಇದೆ, ಬಂದಂಥ ಗ್ರಾಹಕರು ಏನು ಹೇಳ್ಬೋದು, ಬಿಸಿಲು ಬಗ್ಗೆ ಏನು ಹೇಳ್ತಾರಂತ? ಬಿಸಿಲಿಗೆ ತಾಪ ತಮ್ಮ ಮಾಡೋದು ನನ್ನಾರಿಗೆ ಕುಡಿತಾರೆ ಜಾಸ್ತಿ. ನನ್ನಾರಿ, ರೋಸು, ಪಿಸ್ತಾ ಇವೆಲ್ಲ ಕಾಮಕಸ್ತೂರಿ ಬೀಜ, ಬಾದಾಮ್ ಅಂಟು ಎಲ್ಲ ಮಾಡಿಕೊಡ್ತೀವಿ ನಾವು. ಬೆಳಗ್ಗಿಂದ ರಾತ್ರಿವರೆಗೆ ನಮ್ಗೆ ಫುರ್ಸತ್ ಇರೋಲ್ಲ ನಮ್ಮ ಅಂಗಡಿಯಾಗ. ನಮಗೆ ಅದೆಲ್ಲ ಫುಲ್ ಬಿಸಿ ಇದ್ದೀವಿ. ಬಾಡಿ ಹೀಟೆಲ್ಲ ಕಡಿಮೆ ಮಾಡ್ತದೆ, ಭಾರಿ ಒಳ್ಳೆಯದದ. ನನ್ನೊಟ್ಟಿಗೆ ಇಲ್ಲಿ ಅಂಗಡಿ ಮಾಲೀಕರು ಕೂಡ ಹೇಳ್ತಾ ಇದ್ರು, ಬಂದಂಥ ಗ್ರಾಹಕರಿಗೆ ಈಗಿರುವಂಥ ಬಿಸಿಲನ್ನು ಕಡಿಮೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅನೇಕ ಸೋಡಾಗಳನ್ನು ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ. ಬಂದಂಥ ಗ್ರಾಹಕರು ಕೂಡ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೋ ಆ ಸೋಡಾಗಳನ್ನು ಕುಡಿಯೋ ಮೂಲಕ ಇಲ್ಲಿ ಬಿಸಿಲನ್ನು ತಂಪು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ TV5 ಜೊತೆಗೆ ಮಾತನಾಡಿದ್ದಾರೆ.